2023ರಲ್ಲಿ ರಾಜ್ಯದಲ್ಲಿ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಬಂದಾಗಿನಿಂದ ಈವರೆಗೆ ಗ್ಯಾರಂಟಿ ಸ್ಕೀಮ್ ವಿಚಾರಕ್ಕೆ ಗೊಂದಲಗಳು ನಡೀತಾನೆ ಇವೆ. ಈ ಗ್ಯಾರಂಟಿಗಳು ಸರಿಯಾಗಿ ಪಾಲನೆ ಆಗದ ಉದಾಹರಣೆಗಳು ಸಾಕಷ್ಟಿವೆ. ಈ ಮಧ್ಯೆ ಕೆಲ ದಿನಗಳ ಹಿಂದಷ್ಟೇ ಈ ಗ್ಯಾರಂಟಿಗಳನ್ನ ನಿಲ್ಲಿಸಿ ಬಿಡ್ತಾರ ಅನ್ನೋ ಸುದ್ದಿಯೂ ಹರಿದಾಡಿತ್ತು. ಅದು ಸುಳ್ಳು ಅಂತ ಸ್ವತಃ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ಸ್ಪಷ್ಟನೆ ಕೊಟ್ಟಿದ್ರು. ಆದ್ರೆ ಈಗ ರಾಜ್ಯ ಸರ್ಕಾರದ ಬಡತನ ರೇಖೆ ಅಂದ್ರೆ ಬಿಪಿಎಲ್ ಕಾರ್ಡು ಹೊಂದಿರುವವರ ಅನೇಕ ಕಾರ್ಡುಗಳನ್ನ ರದ್ದು ಮಾಡಲಾಗಿದೆ. ಬಿಪಿಎಲ್ ಕಾರ್ಡ್ ಜಂಜಾಟ ಇಂದು ನಿನ್ನೆಯದಲ್ಲ. ಶ್ರೀಮಂತರು ಸಹ ಬಿಪಿಎಲ್ ಕಾರ್ಡ್ ಲಾಭ ಪಡಿತಿದ್ದಾರೆ ಅನ್ನೋ ಕೂಗು ಹಲವು ವರ್ಷಗಳಿಂದ ಕೇಳಿ ಬರ್ತಾನೆ ಇತ್ತು. ಹೀಗಾಗಿ ಇದರಿಂದ ಶ್ರೀಮಂತರನ್ನ ಅಂದ್ರೆ ಬಡತನ ರೇಖೆಗಿಂತಲೂ ಮೇಲಿದ್ದವರನ್ನ ದೂರ ಇಡಬೇಕು ಅನ್ನೋ ಮಾತು ಕೇಳಿ ಬರ್ತಿತ್ತು. ಕೊನೆಗೆ ಈ ಬಗ್ಗೆ ಗಟ್ಟಿ ನಿರ್ಧಾರ ಮಾಡಿರೋ ಸರ್ಕಾರ ಏಕಾಏಕಿ ಸಾವಿರ ಕಾರ್ಡ್ಗಳನ್ನ ರದ್ದು ಮಾಡಿಬಿಟ್ಟಿದೆ. ಹಾಗಿದ್ರೆ ಬಿಪಿಎಲ್ ಕಾರ್ಡ್ನ ಹೊಸ ರೂಲ್ಸ್ ಏನು, ಅದರ ಗೈಡ್ಲೈನ್ಸ್ ಏನು, ಯಾರ್ಯಾರ ಕಾರ್ಡ್ಗಳನ್ನ ಸರ್ಕಾರ ರದ್ದು ಮಾಡುತ್ತೆ ಅನ್ನೋದರ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ ನೋಡಿ. ಯಾರು ಬಡತನ ರೇಖೆಗಿಂತ ಕೆಳಗಿರ್ತಾರೋ ಅಂಥವ್ರು ಮಾತ್ರ ಬಿಪಿಎಲ್ ಕಾರ್ಡ್ಗೆ ಅರ್ಹರಾಗಿರ್ತಾರೆ. ಆದರೆ ಸರ್ಕಾರಿ ನೌಕರಿಯಲ್ಲಿ ಇದ್ದವರಿಗೆ ಈ ಸೌಲಭ್ಯ ಸಿಗೋದಿಲ್ಲ. ಜೊತೆಗೆ ಐಟಿ ರಿಟರ್ನ್ಸ್ ಮಾಡ್ತಿದ್ದವರಿಗೆ, ಸೇವಾ ತೆರಿಗೆ ಕಟ್ತಿದ್ದವರಿಗೆ, ಹಾಗೆಯೇ ವ್ಯಾಟ್ ಮತ್ತು ವೃತ್ತಿ ತೆರಿಗೆ ಕಟ್ಟೋರ್ಗೂ ಬಿಪಿಎಲ್ ಕಾರ್ಡ್ ಸಿಗೋದಿಲ್ಲ ಅಂತ ಸರ್ಕಾರ ಹೇಳಿದೆ. ಇಷ್ಟೇ ಅಲ್ಲ, ಹಳ್ಳಿಗಳಲ್ಲಿ ಯಾರೆಲ್ಲ 3 ಹೆಕ್ಟೇರ್ ಭೂಮಿಯನ್ನು ಹೊಂದಿದ್ದಾರೋ ಅಂಥವರಿಗೂ ಬಿಪಿಎಲ್ ಕಾರ್ಡ್ ರದ್ದಾಗುತ್ತೆ. ಹೀಗೆ ನಗರಗಳಲ್ಲಿ 1,000 ಚದರ ಅಡಿ ಸೈಟ್ ಹೊಂದಿದ್ದವರ ಬಿಪಿಎಲ್ ಕಾರ್ಡ್ ಕ್ಯಾನ್ಸಲ್ ಮಾಡಲಾಗುತ್ತೆ. ಹಾಗೆ ವಾಣಿಜ್ಯ ವಾಹನ ಅಂದ್ರೆ ಕಮರ್ಷಿಯಲ್ ವೆಹಿಕಲ್ ಗಳನ್ನ ಯಾರ್ಯಾರು ಇಟ್ಟಿರ್ತಾರೋ ಅವರು ಕೂಡ ಇದಕ್ಕೆ ಅರ್ಹರಲ್ಲ. ಜೊತೆಗೆ ವಾರ್ಷಿಕ ಆದಾಯ 1,20,000 ರೂಪಾಯಿಗಿಂತ ಹೆಚ್ಚಿದವರು ಬಿಪಿಎಲ್ ಕಾರ್ಡ್ಗೆ ಅನರ್ಹರಾಗಲಿದ್ದಾರೆ. ಜನರು ಈ ಬಗ್ಗೆ ಗೊಂದಲಗಳಲ್ಲೇ ಇದ್ದಾಗಲೇ ನಿಮ್ಮ ಬಿಪಿಎಲ್ ಕಾರ್ಡ್ ಕ್ಯಾನ್ಸಲ್ ಆಗಿದೆ ಅನ್ನೋ ಮೆಸೇಜ್ ಸರ್ಕಾರದಿಂದ ಜನರ ಮೊಬೈಲ್ಗೆ ಬಂದಿದೆ. ಹಾಗಾದ್ರೆ ಯಾವ್ಯಾವ ಜಿಲ್ಲೆಯಲ್ಲಿ ಎಷ್ಟು ಜನರ ಬಿಪಿಎಲ್ ಕಾರ್ಡ್ ರದ್ದಾಗಿದೆ ಅಂದ್ರೆ ಚಿಕ್ಕಮಗಳೂರಿನಲ್ಲಿ 9,441, ಕೋಲಾರದಲ್ಲಿ 6,500, ಬಾಗಲಕೋಟೆಯಲ್ಲಿ 629, ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ 5,973, ವಿಜಯಪುರದಲ್ಲಿ 4,359, ಮೈಸೂರಿನಲ್ಲಿ 4,221, ಹಾಸನದಲ್ಲಿ 3,925, ಮಂಡ್ಯದಲ್ಲಿ 2,824 ಹಾಗೂ ಶಿವಮೊಗ್ಗದಲ್ಲಿ 2,346 ಕಾರ್ಡ್ಗಳು ರದ್ದಾಗಿವೆ. ಇದೆಲ್ಲದರ ಮೂಲಕ ಬಡವರಿಗೆ ಎಲ್ಲಾ ಸೌಲಭ್ಯಗಳು ಸಿಗಬೇಕು ಅನ್ನೋದು ಸರ್ಕಾರದ ಚಿಂತನೆ. ಈ ಬಗ್ಗೆ ಸ್ವತಃ ಸಿದ್ದರಾಮಯ್ಯನವರೇ ಮಾತನಾಡಿದ್ದಾರೆ ನೋಡಿ. ನೀವು ನೋಡಿ, ಕನ್ಫ್ಯೂಸ್ ಮಾಡಬೇಡಿ. ನೀವೇ ಕನ್ಫ್ಯೂಸ್ ಮಾಡೋದು. ಯಾರು ಹೇಳಿದವರು ಅಂತವ್ರಿಗೆ ನಾವು ಯಾರಿಗೂ ಕೂಡ ಅನರ್ಹರು ಇದಾರ, ಅನರ್ಹರು ಮಾತ್ರ ರದ್ದು ಮಾಡೋದು. ಅರ್ಹರು ಇದಾರಲ್ಲ ಅವ್ರು ಯಾರಿಗೂ ತಪ್ಪಿಸಲ್ಲ. ಒಟ್ಟಾರೆ ಬಡವರು ಕೊಡಬೇಕು ಅಲ್ವಾ? ಬಡವರು ಕೊಡಬೇಕಲ್ಲ. ಹೌದೌದು ಅಂತ ನನ್ನ ಜೊತೆ ಹೇಳ್ತೀರಿ, ಅಲ್ಲಿ ಬರೆಯುವಾಗ ತೋರಿಸುವಾಗ ಅವ್ರು ಹೇಳ್ದ ತೋರಿಸ್ಬಿಡ್ತೀರಿ. ಅಲ್ಲೇ ಆಯ್ತಮ್ಮ. ನಾವು ಬಡವರಿಗೆ ಸಹಾಯ ಮಾಡಬೇಕು ಅಂತ ಕೊಡ್ತಾ ಇದ್ದೀವಿ. ಅನ್ನಭಾಗ್ಯ ಕೊಡ್ತಾ ಇರೋದು ಯಾರ್ರಿ ಅನ್ನಭಾಗ್ಯ ಕೊಟ್ಟವರು? ಬಿಜೆಪಿ ಅವ್ರು ಕೊಟ್ಟಿದ್ರ? ಯಾವಲ್ಲಾರು ಬಿಜೆಪಿ ಅವ್ರು ಕೊಟ್ಟಿದ್ರ ಅನ್ನಭಾಗ್ಯ? ಬೇರೆ ಜೆಡಿಎಸ್ನವ್ರು ಮಾಡಿದ್ರ? ನಾನ್ ಮಾಡಿದ್ದು, ಸಿದ್ದರಾಮಯ್ಯ ಮಾಡಿದ್ದು ಮುಖ್ಯಮಂತ್ರಿ ಆಗಿರುವಾಗ 2013-18 ನಾನು 17ರಲ್ಲಿ ಫ್ರೀಯಾಗಿ ಅಕ್ಕಿ ಕೊಡೋದು, ₹1 ಅಕ್ಕಿ ಕೊಡ್ತಿದ್ದೆ. ಆಮೇಲೆ ಫ್ರೀಯಾಗಿ ಕೊಡೋದು ಮಾಡಿದೆ. ಇದನ್ನ ಮಾಡಿದ್ರ ಬಿಜೆಪಿ ಅವ್ರು ಮಾಡಿದ್ರ? ಈಗ ಮಾತಾಡ್ತಾರೆ ಅಷ್ಟೇ. ಯಾವ ರಾಜ್ಯದಲ್ಲಿ ಮಾಡಿದ್ರು ಬಿಜೆಪಿ ಅಧಿಕಾರದಲ್ಲಿ ಇರ್ತಕ್ಕಂಥ ರಾಜ್ಯಗಳಲ್ಲಿ? ಹಿಂದೆ ಯಾವ ರಾಜ್ಯದಲ್ಲಿ ಮಾಡಿದ್ರು? ಗುಜರಾತ್ನಲ್ಲಿ ಮಾಡಿದ್ರ? ಮಧ್ಯಪ್ರದೇಶದಲ್ಲಿ ಮಾಡಿದ್ರ? ಉತ್ತರ ಪ್ರದೇಶದಲ್ಲಿ ಮಾಡಿದ್ರ? ಬಿಹಾರ್ನಲ್ಲಿ ಮಾಡಿದ್ರ? ಹರಿಯಾಣದಲ್ಲಿ ಮಾಡಿದ್ರ? ಎಲ್ಲಿ ಮಾಡಿದ್ರು? ಕೇಳಪ್ಪ, ಏಕಾಏಕಿನೂ ಇಲ್ಲ, ಏನೂ ಇಲ್ಲ.
ಅರ್ಹರಿಗೆ ತಪ್ಪಿಸಲ್ಲ. ಟ್ಯಾಕ್ಸ್ ದುಡ್ಡು ಎಲ್ಲಿ ಹೋಗ್ತಾ ಇದೆ ಉತ್ತರ ಕೊಡಬೇಕು ಅಂತ ಕುಮಾರಸ್ವಾಮಿ ಹೇಳಿದ್ದಾರೆ ಸರ್. ಕುಮಾರಸ್ವಾಮಿ ಹೇಳಿದ್ದಾರೆ ಟ್ಯಾಕ್ಸ್ ದುಡ್ಡು ಎಲ್ಲಿ ಹೋಗ್ತಾ ಇದೆ ಜನರಿಗೆ ಉತ್ತರ ಕೊಡಬೇಕು ಸರ್ಕಾರ. ಯಾರು? ಬರೀ ಗ್ಯಾರಂಟಿ ಗ್ಯಾರಂಟಿ ಅಂತ ಹೇಳ್ತಾ ಇದೆ ಅಂತ. ಕುಮಾರಸ್ವಾಮಿ ಇರುವಾಗ ಕೊಟ್ಟಿದ್ರ ಗ್ಯಾರಂಟಿ ಯೋಜನೆಗಳನ್ನ ಕೊಟ್ಟಿದ್ರೇನ್ರಿ? ಮತ್ ಕುಮಾರಸ್ವಾಮಿಗೆ ಯಾವ ನೈತಿಕ ಹಕ್ಕಿದೆ?